ಆಗ್ತಾ ಇದೆ. ಪರಪ್ಪನ ಅಗ್ರಹಾರದ ಅಧಿಕಾರಿಗಳಿಗೆ ಡಿಜಿಪಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಡಿಜಿಪಿ. ಸಿಬ್ಬಂದಿ ವಿರುದ್ಧ ಮಾಲಿನಿ ಕೃಷ್ಣಮೂರ್ತಿ ಕೆಂಡಾಮಂಡಲಾಗಿದ್ದಾರೆ. ಅಧಿಕಾರಿಗಳನ್ನ ಕಚೇರಿಗೆ ಕರೆಸಿಕೊಂಡು ಮಾಲಿನಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದರ್ಶನ್ ನಾಗನ ಕೊಠಡಿಯ ಭದ್ರತಾ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲ್ಲರನ್ನು ಕೂಡ ಮುಖಾಮುಖಿ ನಿಲ್ಲಿಸಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾರನ್ನು ಕೂಡ ಸುಮ್ಮನೆ ಬಿಡುವ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಮಾಡಿದ್ದನ್ನ ನೀವೇ ಅನುಭವಿಸಿ ಅಂತ ಈಗ ಕಿಡಿಕಾರ್ತಾ ಇದ್ದಾರೆ. ಇದೇನು ಸಣ್ಣ ವಿಚಾರನ ಇದು? ಒಂದು ಸಮಾಜದ ಸ್ವಾಸ್ಥ್ಯನೇ ಹಾಳಾಗಿ ಹೋಗುತ್ತೆ, ವ್ಯವಸ್ಥೆನೇ ಹಾಳಾಗಿ ಹೋಗುತ್ತೆ. ಈ ತರ ಜೈಲಿನಲ್ಲಿರುವಂತ ಕೊಲೆ ಆರೋಪಿಗಳು ಯಾವ್ಯಾವುದೋ ರೇಪಿಸ್ಟ್ಗಳಿಗೆಲ್ಲ ಇಂಥ ಒಂದು ಸೌಲಭ್ಯ ಕೊಡ್ತಾರೆ ಅಂತ ಹೇಳಿದ್ರೆ ವ್ಯವಸ್ಥೆನೇ ಹಾಳಾಗಿ ಹೋಗುತ್ತೆ ರೀ. ಇದು ಸುಖ ಸುಮ್ಮನೆ ಈ ತರ ಪೊಲೀಸ್ ಅಧಿಕಾರಿಯಾಗಿ ಇಟ್ಕೊಂಡು ನ್ಯಾಯ ಕೊಡುವಂತ ಕೆಲಸವನ್ನ ಮಾಡೋದು ಬಿಟ್ಕೊಂಡು ಯಾವ್ಯಾವುದೋ ಕೊಲೆ ಆರೋಪಿಗೆ ಒಳ್ಳೆ ಐಷಾರಾಮಿ ಜೀವನವನ್ನ ನಡೆಸುವಂತ ಹಿನ್ನೆಲೆಯಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರೆ ಸತ್ಯ ನಿದರ್ಶನ ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಐಷಾರಾಮಿ ಜೀವನ, ರಾಜಾತಿಥ್ಯ ಅಂತ ಹೇಳಿದ್ರೆ ಏನು? ಅಲ್ಲಿ ಜೈಲಲ್ಲಿ ಏನು ಆಗ್ತಾ ಇದೆ? ಹಾಗಾದ್ರೆ ಕೊಲೆ ಮಾಡಿಕೊಂಡು ಅಲ್ಲಿ ಒಳ್ಳೆ ರಾಜರ ತರ ಮೆರಿತಾ ಇರೋದಾ? ಹಾಗಾದ್ರೆ ಪೊಲೀಸವ್ರಿಗೆ ಏನು ಮಾಡ್ತಾರೆ? ಹಾಗಾದ್ರೆ ಅಲ್ಲಿ CCTV ಏನು ಪರಿಶೀಲನೆ ಮಾಡ್ತಾರೆ? ದಿನದ 24 ಗಂಟೆ ಕೂಡ ನಾವು ಅಲ್ಲಿ ಕ್ಯಾಮ್ರಾವನ್ನ ನೋಡ್ತಾ ಇರ್ತೀವಿ, ಏನು ಆಗ್ತಾ ಇದೆ. ಹಾಗಾದ್ರೆ ನೋಡಿದವ್ರು ಏನು ಮಾಡ್ತಾರೆ? ಕಣ್ಣು ಮುಚ್ಕೊಂಡು ನೋಡ್ತಾ ಇರ್ತಾರಾ ಅಥವಾ CCTVಗೆ ಏನಾದರೂ ಈ ಬಟ್ಟೆ ಹಾಕೊಂಡಿರ್ತಾರಾ? ನೋಡಿ, ಈಗ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಅಲ್ಲಿ ಜೈಲಲ್ಲಿರುವಂತ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗಾಗಲೇ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ ಡಿಜಿಪಿ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಡಿಜಿಪಿ ಮುಂಚೆ ಗೊತ್ತೇ ಅಲ್ವಾ ಹಾಗಾದ್ರೆ ಈ ವಿಚಾರ? ನಿಕೇಶ್, ಇಲ್ಲಿ ಹಲವು ಅನುಮಾನಗಳು ಯಾಕೆ ಮೂಡುತ್ತೆ ಅಂತ ಹೇಳಿದ್ರೆ, ಈಗ ಪರಮೇಶ್ವರ್ ಅವರು ಬರ್ಬೋದು, ಜೊತೆಗೆ ಡಿಜಿಪಿ ಮಾಲಿನಿ ಅವರು ಬಂದು ಪರಿಶೀಲನೆ ಮಾಡಬಹುದು. ಇದೆಲ್ಲದರ ನಡುವೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರತಿಯೊಂದು ಘಟನೆಗಳ ಒಳಗಡೆ ಏನು ನಡೆಯುತ್ತೆ ಅದೆಲ್ಲವೂ ಕೂಡ CCTVಯಲ್ಲಿ ರೆಕಾರ್ಡ್ ಆಗುತ್ತೆ. ಆದರೆ ದರ್ಶನ್ ಹಾಗೂ ಏನು ಈ ಒಂದು ವಿಲ್ಸನ್ ಗಾರ್ಡನ್ ನಾಗ ಇದ್ದಂಥ ಕೊಠಡಿ ಏನಿದೆ, ಇದು ವಿಶೇಷ ಭದ್ರತಾ ಕೊಠಡಿಯ ಅಕ್ಕಪಕ್ಕದಲ್ಲಿ ಇರುವಂಥ ಕೊಠಡಿಗಳು. ಹಾಗಾದ್ರೆ ಈ ಹಿಂದೆ ನಡೆದಿರುವಂಥದ್ದು ಅವರೆಲ್ಲರೂ ಕೂಡ ಏನು ಆ ಕೊಠಡಿ ಎದುರುಗಡೆ ಏನು ಒಂದು ಕ್ರೀಡಾಂಗಣದ ರೀತಿಯ ಬಯಲೇನಿದೆ ಅಲ್ಲಿ ಎದುರುಗಡೆ ಕುಳಿತುಕೊಳ್ಳೋದಕ್ಕೆ ಟೇಬಲ್ ಹಾಕುವವರೆಗೂ CCTVಯಲ್ಲಿ ಇದು ಯಾವುದು ಕೂಡ ರೆಕಾರ್ಡ್ ಆಗಿರಲಿಲ್ವಾ? ರೆಕಾರ್ಡ್ ಆಗಿದ್ರೆ ಬಂದಿಖಾನೆ ಅಧಿಕಾರಿಗಳು ಈ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಯಾವಾಗಲೂ ತೆಗೆದುಕೊಳ್ತೀವಿ, ಜೈಲಿನಲ್ಲಿ ಏನು ಅಕ್ರಮಗಳು ನಡೆಯೋದಿಲ್ಲ ಅಂತ ಏನು ಹೇಳ್ಕೊಂಡು ಬಂದಿದ್ರು, ಇದೆಲ್ಲವೂ ಕೂಡ ಜೈಲಿನ ಅಧಿಕಾರಿಗಳಿಗೆ ಗೊತ್ತಾಗಿಲ್ವಾ ಅನ್ನೋದು ಹಲವಾರು ಪ್ರಶ್ನೆಗಳು ಎದುರಾಗುತ್ತೆ. ಇದ್ರ ಜೊತೆಗೆ ನಿನ್ನೆ ರಾತ್ರಿ ಏನು ತಡರಾತ್ರಿಯವರೆಗೂ ಕೂಡ ನಾವು ಜೈಲಿನಲ್ಲಿ ಈ ಒಂದು ಘಟನೆಗಳಂತಂದ್ರೆ ಫೋಟೋ ಮತ್ತು ವಿಡಿಯೋ ಏನು ವೈರಲ್ ಆಗುತ್ತೆ. ಅದಾದ ಬಳಿಕ ಜೈಲಿಗೆ ಭೇಟಿ ಕೊಟ್ಟಂತ ಅಧಿಕಾರಿಗಳು ಕೂಡ ಕಾಟಾಚಾರದ ಒಂದಷ್ಟು ಪರಿಶೀಲನೆ ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೇ ಇದ್ದು ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿ ಹೋದಂತಂದ್ರೆ ಸೂಪರ್ಡೆಂಟ್ ಆಗಿ ಹೋದವರು ಇಲ್ಲಿನ ಅಕ್ರಮಗಳಲ್ಲಿ ಅವರು ಕೂಡ ಕೈ ಜೋಡಿಸಿದವರಾಗಿರ್ತಾರೆ. ಪರಪ್ಪನ ಅಗ್ರಹಾರ ಅವ್ರು ಇದ್ದ ಕಾಲದಲ್ಲೂ ಕೂಡ ಏನು ಸಾಕಷ್ಟು ಆರೋಪಗಳಿಗೆ ಒಂದಷ್ಟು ಕೈ ತೋರಿಸಿತ್ತು. ಆದ್ರೂ ಕೂಡ ಅದೇ ಅಧಿಕಾರಿಗಳನ್ನ ಮತ್ತೆ ಇಲ್ಲಿಗೆ ತನಿಖೆಗೆ ಆದೇಶ ಮಾಡ್ತಾರಂತ ಹೇಳಿದ್ರೆ ಈ ಪ್ರಕರಣವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮುಚ್ಚಿ ಹಾಕುವ ಒಂದಷ್ಟು ತಂತ್ರಗಳು ಆಗ್ತಿದೆಯಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ನಿನ್ನೆಯಿಂದಲೂ ಕೂಡ ಬೇರೆ ಹಿರಿಯ ಅಧಿಕಾರಿಗಳನ್ನ ನೇಮಕ ಮಾಡಬಹುದಾಗಿತ್ತು. ತನಿಖೆಗಾಗಿ ವಿಶೇಷ ಅಧಿಕಾರಿಗಳನ್ನ ನೇಮಕ ಮಾಡಿ, ಅಂದ್ರೆ ಇದಕ್ಕೆ ಸಂಬಂಧಪಡದೇ ಇರೋರನ್ನೇ ಒಂದಷ್ಟು ನೇಮಕ ಮಾಡಿದ್ರೆ ಒಂದು ತನಿಖೆಯಲ್ಲೂ ಕೂಡ ಒಂದಷ್ಟು ಏನು ನಿಷ್ಪಕ್ಷಪಾತವಾಗಿ ಹೋಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು. ಆದ್ರೆ ಇಲ್ಲಿ ಅಧಿಕಾರಿಗಳನ್ನ ಏನು ನೇಮಕ ಮಾಡ್ತಾರೆ ಅವರು ಕೂಡ ಇಲ್ಲೇ ಇದ್ದು ಹಲವು ಅಕ್ರಮಗಳಲ್ಲಿ ಭಾಗಿಯಾಗಿ ಆರೋಪಗಳು ಕೇಳಿ ಬಂದ ಬಳಿಕ ಅವರನ್ನ ಟ್ರಾನ್ಸ್ಫರ್ ಮಾಡಿದವರನ್ನ ಈ ಒಂದು ಪ್ರಕರಣದ ನಂತರ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನ ಏನೀಗ ಫೋಟೋಗಳು ವೈರಲ್ ಆಗ್ತಿದೆ, ಆ ಫೋಟೋಗಳು ವೈರಲ್ ಆದ ನಂತರವೂ ಕೂಡ ಅವರನ್ನೇ ನೇಮಕ ಮಾಡ್ತಾರೆ ಅಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲು ಇದು 5 ಸ್ಟಾರ್ ಹೋಟೆಲ್ ಅಲ್ಲದೆ ಬೇರೆ ಅಂತ ಹೇಳಿ ಹಲವು ರೀತಿಯಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ನಿನ್ನೆಯಿಂದಲೂ ಕೂಡ ಈಗ ಬೇರೆ ಬೇರೆ ರೀತಿಯ ಆಯಾಮಗಳು ಪಡೆದುಕೊಂಡ ನಂತರ ಎಲ್ಲಿ ಸರ್ಕಾರಕ್ಕೆ ಒಂದು ರೀತಿಯ ಮುಜುಗರ ಆದ ನಂತರ ಇಷ್ಟೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಬದಲು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಳಗಡೆ ಇರುವಂತ ಒಂದಷ್ಟು ಹಿರಿಯ ಅಧಿಕಾರಿಗಳೇನಿದ್ದಾರೆ ಇವ್ರ ಮೇಲೆ ಯಾಕೆ ಕ್ರಮ ಆಗೋದಿಲ್ಲ? ಪ್ರತಿ ಬಾರಿಯೂ ಈಗ ಅಲ್ಲಿ ಸಸ್ಪೆಂಡ್. ಓಕೆ, ಥ್ಯಾಂಕ್ ಯು ನವೀನ್. ನಿಮ್ಮೆಲ್ಲ ಮಾಹಿತಿಗೆ ಇನ್ನೊಂದು ಅಪ್ಡೇಟ್ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದ ಅಧಿಕಾರಿಗಳಿಗೆ ಡಿಜಿಪಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಡಿಜಿಪಿ. ಸಿಬ್ಬಂದಿ ವಿರುದ್ಧ ಮಾಲಿನಿ ಕೃಷ್ಣಮೂರ್ತಿ ಕೆಂಡಾಮಂಡಲಾಗಿದ್ದಾರೆ. ಅಧಿಕಾರಿಗಳನ್ನ ಕಚೇರಿಗೆ ಕರೆಸಿಕೊಂಡು ಮಾಲಿನಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದರ್ಶನ್ ನಾಗನ ಕೊಠಡಿಯ ಭದ್ರತಾ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲ್ಲರನ್ನು ಕೂಡ ಮುಖಾಮುಖಿ ನಿಲ್ಲಿಸಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾರನ್ನು ಕೂಡ ಸುಮ್ಮನೆ ಬಿಡುವ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಮಾಡಿದ್ದನ್ನ ನೀವೇ ಅನುಭವಿಸಿ ಅಂತ ಈಗ ಕಿಡಿಕಾರ್ತಾ ಇದ್ದಾರೆ. ಇದೇನು ಸಣ್ಣ ವಿಚಾರನ ಇದು? ಒಂದು ಸಮಾಜದ ಸ್ವಾಸ್ಥ್ಯನೇ ಹಾಳಾಗಿ ಹೋಗುತ್ತೆ,
ವ್ಯವಸ್ಥೆನೇ ಹಾಳಾಗಿ ಹೋಗುತ್ತೆ. ಈ ತರ ಜೈಲಿನಲ್ಲಿರುವಂತ ಕೊಲೆ ಆರೋಪಿಗಳು ಯಾವ್ಯಾವ್ದು ರೇಪಿಸ್ಟ್ಗಳಿಗೆಲ್ಲ ಇಂಥ ಒಂದು ಸೌಲಭ್ಯ ಕೊಡ್ತಾರೆ ಅಂತ ಹೇಳಿದ್ರೆ ವ್ಯವಸ್ಥೆನೇ ಹಾಳಾಗಿ ಹೋಗುತ್ತೆ ರೀ. ಇದು ಸುಖ ಸುಮ್ಮನೆ ಈ ತರ ಪೊಲೀಸ್ ಅಧಿಕಾರಿಯಾಗಿ ಇಟ್ಕೊಂಡು ನ್ಯಾಯ ಕೊಡುವಂತ ಕೆಲಸವನ್ನ ಮಾಡೋದು ಬಿಟ್ಕೊಂಡು ಯಾವ್ಯಾವ್ದೋ ಕೊಲೆ ಆರೋಪಿಗೆ ಒಳ್ಳೆ ಐಷಾರಾಮಿ ಜೀವನವನ್ನ ನಡೆಸುವಂತ ಹಿನ್ನೆಲೆಯಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರೆ ಸತ್ಯ ನಿದರ್ಶನ ಈ ಫೋಟೋ ನೋಡಿದ್ರೆ ಗೊತ್ತಾಗತ್ತೆ. ಐಷಾರಾಮಿ ಜೀವನ, ರಾಜಾತಿಥ್ಯ ಅಂತ ಹೇಳಿದ್ರೆ ಏನು, ಅಲ್ಲಿ ಜೈಲಲ್ಲಿ ಏನು ಆಗ್ತಾ ಇದೆ? ಹಾಗಾದ್ರೆ ಕೊಲೆ ಮಾಡಿಕೊಂಡು ಅಲ್ಲಿ ಒಳ್ಳೆ ರಾಜರ ತರ ಮೆರಿತಾ ಇರೋದಾ? ಹಾಗಾದ್ರೆ ಪೊಲೀಸವ್ರಿಗೆ ಏನು ಮಾಡ್ತಾರೆ? ಹಾಗಾದ್ರೆ ಅಲ್ಲಿ CCTV ಏನು ಪರಿಶೀಲನೆ ಮಾಡ್ತಾರೆ? ದಿನದ 24 ಗಂಟೆ ಕೂಡ ನಾವು ಅಲ್ಲಿ ಕ್ಯಾಮ್ರಾವನ್ನ ನೋಡ್ತಾ ಇರ್ತೀವಿ, ಏನು ಆಗ್ತಾ ಇದೆ. ಹಾಗಾದ್ರೆ ನೋಡಿದವ್ರು ಏನು ಮಾಡ್ತಾರೆ? ಕಣ್ಣು ಮುಚ್ಕೊಂಡು ನೋಡ್ತಾ ಇರ್ತಾರಾ ಅಥವಾ CCTVಗೆ ಏನಾದರೂ ಈ ಬಟ್ಟೆ ಹಾಕೊಂಡಿರ್ತಾರಾ? ನೋಡಿ, ಈಗ DGP ಮಾಲಿನಿ ಕೃಷ್ಣಮೂರ್ತಿ ಅವರು ಅಲ್ಲಿ ಜೈಲಲ್ಲಿರುವಂತ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗಾಗಲೇ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ DGP ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ DGP ಮುಂಚೆ ಗೊತ್ತೇ ಅಲ್ವಾ ಹಾಗಾದ್ರೆ ಈ ವಿಚಾರ? ನಿಕೇಶ್, ಇಲ್ಲಿ ಹಲವು ಅನುಮಾನಗಳು ಯಾಕೆ ಮೂಡುತ್ತೆ ಅಂತ ಹೇಳಿದ್ರೆ, ಈಗ ಪರಮೇಶ್ವರ್ ಅವರು ಬರ್ಬೋದು, ಜೊತೆಗೆ DGP ಮಾಲಿನಿ ಅವರು ಬಂದು ಪರಿಶೀಲನೆ ಮಾಡ್ಬೋದು. ಇದೆಲ್ಲದರ ನಡುವೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರತಿಯೊಂದು ಘಟನೆಗಳ ಒಳಗಡೆ ಏನು ನಡೆಯುತ್ತೆ ಅದೆಲ್ಲವೂ ಕೂಡ CCTVಯಲ್ಲಿ ರೆಕಾರ್ಡ್ ಆಗುತ್ತೆ. ಆದರೆ ದರ್ಶನ್ ಹಾಗೂ ಏನು ಈ ಒಂದು ವಿಲ್ಸನ್ ಗಾರ್ಡನ್ ನಾಗ ಇದ್ದಂಥ ಕೊಠಡಿ ಏನಿದೆ, ಇದು ವಿಶೇಷ ಭದ್ರತಾ ಕೊಠಡಿಯ ಅಕ್ಕಪಕ್ಕದಲ್ಲಿ ಇರುವಂಥ ಕೊಠಡಿಗಳು. ಹಾಗಾದ್ರೆ ಈ ಹಿಂದೆ ನಡೆದಿರುವಂಥದ್ದು ಅವರೆಲ್ಲರೂ ಕೂಡ ಏನು ಆ ಕೊಠಡಿ ಎದುರುಗಡೆ ಏನು ಒಂದು ಕ್ರೀಡಾಂಗಣದ ರೀತಿಯ ಬಯಲೇನಿದೆ ಅಲ್ಲಿ ಎದುರುಗಡೆ ಕುಳಿತುಕೊಳ್ಳೋದಕ್ಕೆ ಟೇಬಲ್ ಹಾಕುವವರೆಗೂ CCTVಯಲ್ಲಿ ಇದು ಯಾವುದು ಕೂಡ ರೆಕಾರ್ಡ್ ಆಗಿರಲಿಲ್ವಾ? ರೆಕಾರ್ಡ್ ಆಗಿದ್ರೆ ಬಂದಿಖಾನೆ ಅಧಿಕಾರಿಗಳು ಈ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಯಾವಾಗಲೂ ತೆಗೆದುಕೊಳ್ತೀವಿ, ಜೈಲಿನಲ್ಲಿ ಏನು ಅಕ್ರಮಗಳು ನಡೆಯೋದಿಲ್ಲ ಅಂತ ಏನು ಹೇಳ್ಕೊಂಡು ಬಂದಿದ್ರು, ಇದೆಲ್ಲವೂ ಕೂಡ ಜೈಲಿನ ಅಧಿಕಾರಿಗಳಿಗೆ ಗೊತ್ತಾಗಿಲ್ವಾ ಅನ್ನೋದು ಹಲವಾರು ಪ್ರಶ್ನೆಗಳು ಎದುರಾಗುತ್ತೆ. ಇದ್ರ ಜೊತೆಗೆ ನಿನ್ನೆ ರಾತ್ರಿ ಏನು ತಡರಾತ್ರಿಯವರೆಗೂ ಕೂಡ ನಾವು ಜೈಲಿನಲ್ಲಿ ಈ ಒಂದು ಘಟನೆಗಳಂತಂದ್ರೆ ಫೋಟೋ ಮತ್ತು ವಿಡಿಯೋ ಏನು ವೈರಲ್ ಆಗುತ್ತೆ. ಅದಾದ ಬಳಿಕ ಜೈಲಿಗೆ ಭೇಟಿ ಕೊಟ್ಟಂತ ಅಧಿಕಾರಿಗಳು ಕೂಡ ಕಾಟಾಚಾರದ ಒಂದಷ್ಟು ಪರಿಶೀಲನೆ ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೇ ಇದ್ದು ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿ ಹೋದಂತಂದ್ರೆ ಸೂಪರ್ಡೆಂಟ್ ಆಗಿ ಹೋದವರು ಇಲ್ಲಿನ ಅಕ್ರಮಗಳಲ್ಲಿ ಅವರು ಕೂಡ ಕೈ ಜೋಡಿಸಿದವರಾಗಿರ್ತಾರೆ. ಪರಪ್ಪನ ಅಗ್ರಹಾರ ಅವ್ರು ಇದ್ದ ಕಾಲದಲ್ಲೂ ಕೂಡ ಏನು ಸಾಕಷ್ಟು ಆರೋಪಗಳಿಗೆ ಒಂದಷ್ಟು ಕೈ ತೋರಿಸಿತ್ತು. ಆದರೂ ಕೂಡ ಅದೇ ಅಧಿಕಾರಿಗಳನ್ನ ಮತ್ತೆ ಇಲ್ಲಿಗೆ ತನಿಖೆಗೆ ಆದೇಶ ಮಾಡ್ತಾರಂತ ಹೇಳಿದ್ರೆ ಈ ಪ್ರಕರಣವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮುಚ್ಚಿ ಹಾಕುವ ಒಂದಷ್ಟು ತಂತ್ರಗಳು ಆಗ್ತಿದೆಯಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ನಿನ್ನೆಯಿಂದಲೂ ಕೂಡ ಬೇರೆ ಹಿರಿಯ ಅಧಿಕಾರಿಗಳನ್ನ ನೇಮಕ ಮಾಡಬಹುದಾಗಿತ್ತು. ತನಿಖೆಗಾಗಿ ವಿಶೇಷ ಅಧಿಕಾರಿಗಳನ್ನ ನೇಮಕ ಮಾಡಿ, ಅಂದ್ರೆ ಇದಕ್ಕೆ ಸಂಬಂಧಪಡದೇ ಇರೋರನ್ನೇ ಒಂದಷ್ಟು ನೇಮಕ ಮಾಡಿದ್ರೆ ಒಂದು ತನಿಖೆಯಲ್ಲೂ ಕೂಡ ಒಂದಷ್ಟು ಏನು ನಿಷ್ಪಕ್ಷಪಾತವಾಗಿ ಹೋಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು. ಆದರೆ ಇಲ್ಲಿ ಅಧಿಕಾರಿಗಳನ್ನ ಏನು ನೇಮಕ ಮಾಡ್ತಾರೆ ಅವರು ಕೂಡ ಇಲ್ಲೇ ಇದ್ದು ಹಲವು ಅಕ್ರಮಗಳಲ್ಲಿ ಭಾಗಿಯಾಗಿ ಆರೋಪಗಳು ಕೇಳಿ ಬಂದ ಬಳಿಕ ಅವರನ್ನ ಟ್ರಾನ್ಸ್ಫರ್ ಮಾಡಿದವರನ್ನ ಈ ಒಂದು ಪ್ರಕರಣದ ನಂತರ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನ ಏನೀಗ ಫೋಟೋಗಳು ವೈರಲ್ ಆಗ್ತಿದೆ, ಆ ಫೋಟೋಗಳು ವೈರಲ್ ಆದ ನಂತರವೂ ಕೂಡ ಅವರನ್ನೇ ನೇಮಕ ಮಾಡ್ತಾರೆ ಅಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲು ಇದು 5 ಸ್ಟಾರ್ ಹೋಟೆಲ್ ಅಲ್ಲದೆ ಬೇರೆ ಅಂತ ಹೇಳಿ ಹಲವು ರೀತಿಯಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ನಿನ್ನೆಯಿಂದಲೂ ಕೂಡ ಈಗ ಬೇರೆ ಬೇರೆ ರೀತಿಯ ಆಯಾಮಗಳು ಪಡೆದುಕೊಂಡ ನಂತರ ಎಲ್ಲಿ ಸರ್ಕಾರಕ್ಕೆ ಒಂದು ರೀತಿಯ ಮುಜುಗರ ಆದ ನಂತರ ಇಷ್ಟೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಬದಲು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಳಗಡೆ ಇರುವಂಥ ಒಂದಷ್ಟು ಹಿರಿಯ ಅಧಿಕಾರಿಗಳೇನಿದ್ದಾರೆ ಇವ್ರ ಮೇಲೆ ಯಾಕೆ ಕ್ರಮ ಆಗೋದಿಲ್ಲ? ಪ್ರತಿ ಬಾರಿಯೂ ಈಗ ಅಲ್ಲಿ ಸಸ್ಪೆಂಡ್. ಓಕೆ, ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಇನ್ನೊಂದು